ಏನೋ ಇಲ್ಲ, ಅದೇನು ಬೆಳಗ್ಗೆ ದೇವಸ್ಥಾನಕ್ಕೆ, ಅದು ನೀನು? ವಾಟ್ ಮ್ಯಾನ್, ಏನಾಗಿದೆ ನಿನಗೆ? ಅದು ನನ್ನ ಫ್ರೆಂಡ್ ಇಲ್ಲೇ ಸಿಗ್ತೀನಿ ಅಂದ, ಅದಕ್ಕೆ. ಏನ ಫ್ರೆಂಡಾ? ಇಲ್ಲ, ನಿನಗೆ ಯಾವಾಗ ಇಂಥ ಫ್ರೆಂಡ್ ಸಿಕ್ಕಿದ್ರು? ಪಪ್ಪು ಮಾಲು ಅಂತ ಓಡಾಡ್ತಿದ್ದನು ದೇವಸ್ಥಾನಕ್ಕೆ. ಅದು ಯಾವ ಫ್ರೆಂಡ್ ನಾನು ನೋಡ್ತೀಪ್ಪ. ಬೇಡ ಅಣ್ಣ, ನಾನು ಹೋಗ್ತೀನಿ, ದಟ್ಸ್ ಓಕೆ. ನೀವು ಬಂದರೆ ಫ್ಯಾನ್ಸು ಅಂತ ನಿಮಗೆ ಟೆನ್ಷನ್ ಆಗುತ್ತೆ. ಸೆಲೆಬ್ರಿಟಿ ಆದಮೇಲೆ ಫ್ಯಾನ್ಸಿಗೆ ಹೆದರ್ಕೊಂಡ್ರೆ ಹೇಗಪ್ಪ? ಇಟ್ಸ್ ಓಕೆ. ನಾನು ಈ ದೇವರು ದೇವಸ್ಥಾನ ಅಂತೆಲ್ಲ ಓಡಾಡದೆ ತುಂಬ ದಿನ ಆಯಿತು. ಕಮ್ ಲೆಟ್ಸ್ ಗೋ. ಏನಪ್ಪ ಮಾಡಲಿ ಈಗ? ಛೇ, ಸಿಕ್ಕಾಕೋತೀನಿ. ನಾನು ಮಾತ್ರ ಅಲ್ಲ, ರಚನಾ, ಶ್ರದ್ಧಾ. ಛೇ, ಅದ್ಗೆ ಏನ್ ಮಾಡೋದೀಗ? ಆಕಾಶ್ ಯಾಕೆ ಭುವನ್ನ ಕರ್ಕೊಂಡ್ ಬಂದಿದ್ದಾನೆ? ಇದೇನಿದು? ನೋಡೋಣ ತಡಿ, ನನಗೂ ಏನು ಗೊತ್ತಾಗ್ತಾ ಇಲ್ಲ. ಆಕಾಶ್ ಭುವನ ಕರ್ಕೊಂಬರಕ್ಕೆ ಸಾಧ್ಯನೇ ಇಲ್ಲ. ಏನೋ ಎಡವಟ್ ಆಗಿರ್ಬೇಕು. ನೋಡ್ದೆ ಅಣ್ಣ, ಇದಕ್ಕೆ ಹೇಳಿದ್ದು. ನೀನು ಬಂದರೆ ಸುಮ್ಮನೆ ನಿನಗೆ ಇರಿಟೇಷನು. ಯಾಕೆ ಸುಮ್ಮನೆ? ಹೇಯ್, ಸುಮ್ಮನೆ ಬಾರ ನೀನು, ಯಾವ ಪ್ರಾಬ್ಲಮ್ಮು ಆಗಲ್ಲ. ನಾನು ದೇವಸ್ಥಾನಕ್ಕೆ ಬಂದೆ ಅಂತ ನಾಳೆ ಪೇಪರಲ್ಲಿ ಸುದ್ದಿ ಆಗುತ್ತೆ. ಚಿಲ್ ಮ್ಯಾನ್, ರಿಲ್ಯಾಕ್ಸ್, ಇಟ್ಸ್ ಓಕೆ, ಬಾ. ಅದ್ಗೆ ನಾವೇನ್ ಮಾಡೋದೀಗ? ಏನಾದ್ರೂ ಆಗ್ಲಿ, ನೋಡೇ ಬಿಡೋಣ. ನಾವಂತೂ ಓಡ್ ಹೋಗೋದು ಬೇಡ. ಹಲೋ ಗೌರವ್, ಹೇಳೋ. ಹಲೋ ಭುವನ್, ಎಲ್ಲಿದ್ದೆ ನೀನು? ನಾನೆಲ್ಲ ಹೊರಗಡೆ ಇದ್ದೀನಿ, ಹೇಳೋ. ನೀನು ಲೆವೆಲಿ ರೋಡ್ ಹತ್ರ ಬರೋಕ್ಕಾಗುತ್ತಾ ಈಗಲೇ? ಯಾಕೆ, ಏನಾಯ್ತು? ಏನಿಲ್ಲ ಕಣೋ, ಇವತ್ತೊಂದು ಆ್ಯಡಿಗೆ ನೀನು ಸೈನ್ ಮಾಡಬೇಕಾಗಿತ್ತು. 2 ಇಯರ್ಸಿಗೆ 2 crore ಡೀಲ್, ಅದು ಕ್ಯಾನ್ಸಲ್ ಆಗೋಯ್ತು ಕಣೋ. ವಾಟ್? ಏನು ಹೇಳ್ತಾ ಇದೆಯಾ? ಹೌದು ಭುವನ್, ಅದಕ್ಕೆ ಬಾ ನೀನು. ಓಕೆ ಓಕೆ, ಬಂದೆ. ಛೇ ಅಣ್ಣ. ಸಾರಿ ಬ್ರೋ, ಯು ಕ್ಯಾರಿ ಆನ್. ಹಾಯ್. ಥ್ಯಾಂಕ್ಸ್ ಆಕಾಶ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಸಾರಿ ರಚನಾ, ಸಾರಿ ಫಾರ್ ಎವ್ರಿಥಿಂಗ್. ದೇವನೆಲ್ಲೋ ಕೂತು ಹೊಸೆ